ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಸೊ ಇವತ್ತು ಬೆಳಗ್ಗೆ ಎಲ್ಲಿ ಹೊರಟಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಅಮ್ಮ, ನಾನು, ಅಪ್ಪ ಹೊರಟಿದ್ದೀವಿ. ಬಟ್ ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ, ಅವ್ರಿಗೆ ಕೆಲಸ ಇತ್ತು ಅಂತ ಹೇಳಿಬಿಟ್ಟು. ಸೊ ನಾವು 3 ಜನ ಮತ್ತು ಮಾವ ಇದ್ದಾರೆ. ಮಾವ ಅಂತಂದರೆ ನಮ್ಮ ಅಮ್ಮನ ಅಣ್ಣ ಅವರು. ಸೊ ಇಷ್ಟು ಜನನು ಹೋಗ್ತಾ ಇದ್ದೀವಿ. ಇದು ಎಮರ್ಜೆನ್ಸಿ ಹೋಗಲೇಬೇಕಿತ್ತು, ಅದಕ್ಕೆ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ ಅಷ್ಟೇ. ಸೊ ಅಮ್ಮನಿಗೆ ಕಾಲಿಗೆ ಏಟಾಗಿದೆ ಗೊತ್ತು. ಸೊ ಆದ್ರೂ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಅಂತ ಹೇಳಿಬಿಟ್ಟು ಹೋಗಿ ಮುಗಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಇವಾಗ ಹೊರಟಿದ್ದೀವಿ. ಸೊ ಇಲ್ಲಿ ನೋಡ್ತಿರ್ಬೋದು, ಅಪ್ಪ ಮತ್ತು ನನ್ನ ಹಸ್ಬೆಂಡ್ ಮತ್ತು ಅಮ್ಮ ಎಲ್ಲ ಹೊರಗಡೆನೇ ಇದ್ದಾರೆ. ಬಟ್ ನಾನಿನ್ನು ನಂದು ಟಿಫಿನ್ ಏನೂ ಆಗಿರಲಿಲ್ಲ, ಒಳಗಡೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮಾಡ್ಕೊಳ್ತಾ ಇದ್ದೆ. ಸೊ ಹಾಗೇನೆ ಇವಾಗ ನೋಡ್ಬೋದು, ನಾನು ಟಿಫಿನ್ ಕೂಡ ಹಾಕೊಂಡ್ಬಂದಿದ್ದೀನಿ. ಸೊ ತಿನ್ಕೊಂಡೆ ನೋಡ್ತಾ ಇದ್ದೀನಿ. ನಾನು ಕೂಡ ಹಾಗೆ ರೆಡಿ ಆಗ್ತಾ ಇದ್ದೀನಿ, ಬಿಕಾಸ್ ಅವರೆಲ್ಲ ಹೊರಟಿದ್ರು. ನಾನು ಸ್ವಲ್ಪ ಹೊರಡೋದು ಲೇಟ್ ಆಗಿತ್ತು, ಎಲ್ಲ ಕೆಲಸ ಮುಗಿಸ್ಕೊಂಡು, ಅದಕ್ಕೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಸೊ ಅದನ್ನು ಇವಾಗ ನಾನು ತಿಂತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಇವಾಗ ಮೇಲ್ಗಡೆ ಮನೆ ಆಂಟಿ ಅಮ್ಮನ ಕಾರ್ಗೆ ಕೂರಿಸ್ತಾ ಇದ್ದಾರೆ. ಸೊ ನಾನು ನಾನು ನೋಡಿರಲಿಲ್ಲ ಇದು. ಆ್ಯಕ್ಚುಲಿ ನಾನು ಒಳಗಡೆ ಹೋಗಿದ್ದೆ. ಸೊ ಅಷ್ಟೊತ್ತಿಗೆ ಆಂಟಿ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಅಮ್ಮಂಗೆ ಗಾಡಿ ಒಳಗೆ ಕುತ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಮತ್ತು ನನ್ನ ಹಸ್ಬೆಂಡ್ ಮತ್ತು ಅಪ್ಪನೂ ಅಲ್ಲೇ ಇದ್ದರು. ಸೊ ಅಷ್ಟಾದ ನಂತರ ಅಪ್ಪ, ನಾನು, ಮಾವ ಮತ್ತು ಅಮ್ಮ ಇಷ್ಟು ಜನನು ಹೊರಟ್ವಿ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಆನ್ ದಿ ವೇ ಹೋಗ್ತಾ ಹಾಗೇನೆ ನಾನು ನಿಮಗೆ ಒಂದು ವ್ಯೂ ತೋರಿಸೋಣ, ನಮ್ಮ ಹಾಸನ್ ವ್ಯೂ ಅಂತ ಹೇಳಿಬಿಟ್ಟು ನಾನಿವಾಗ ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ಎವ್ರಿ ಡೇ ಮನೆಯೇ ನೋಡಿ ಬೋರ್ ಆಗಿರುತ್ತೆ ಅಲ್ಲ. ಸೊ ನಮ್ಮ ಮನೆಯೇ, ಅದಕ್ಕೆ ಅಂತ ಹೇಳಿಬಿಟ್ಟು ಜಸ್ಟ್ ಹಾಗೆ ಹೊರಗಿನ ವ್ಯೂ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ನಮ್ಮ ಹಾಸನ್. ತುಂಬ ಜನ ಹಾಸನವ್ರು ಕೂಡ ಇದ್ದೀರಾ, ಮತ್ತು ಯಾರೆಲ್ಲ ಹಾಸನ್ ನೋಡಿಲ್ಲ ಅಂತಂದರೆ ಇದು ನಮ್ಮ ಏರಿಯಾ. ಸೊ ನೋಡಿ ಹಾಗೇ ಜಸ್ಟ್ ಒಂದು ವ್ಯೂ ಹಾಗೇ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಅದಾದ ನಂತರ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ಸಿದ್ಧಾರ್ಥ ಲೇಔಟ್ ಅಂತ. ಹಾಸನಲ್ಲಿ ಯಾರಾದರೂ ಸೈಟ್ ಏನಾದರೂ ತೊಗೊಳಕ್ಕೆ ಪ್ಲ್ಯಾನ್ ಮಾಡಿದರೆ ನೋಡಿ, ಇಲ್ಲಿ ಸೈಟ್ಗಳು ಸೇಲ್ಗಿದೆ, ಚೆನ್ನಾಗಿದೆ ಪ್ರಾಪರ್ಟಿ ವೈಸ್. ಸಿದ್ಧಾರ್ಥ ಲೇಔಟ್ ಅಂದರೆ ಕೆಫೆ ಕಾಫಿ ಡೇ ಓನರ್ ಇದ್ರಲ್ಲ ಸಿದ್ಧಾರ್ಥ, ಇವಾಗ ರೀಸೆಂಟಾಗಿ ಎಕ್ಸ್ಪೈರ್ ಆದ್ರಲ್ಲ. ಸೊ ಅವ್ರದ್ದು ಇದು ಲೇಔಟ್. ಸೊ ಇದನ್ನು ಲೇಔಟ್ ಮಾಡಿಬಿಟ್ಟು ಅದನ್ನು ಸೈಟ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹಾಸನಲ್ಲಿ ಬೈ ಮಾಡಬೇಕಂತ ನೋಡಿ, ಒಂದ್ಸರಿ ಚೆಕ್ ಮಾಡಿ. ಸೊ ಅದಾದ ನಂತರ ಹೊರಟ್ವಿ ನಾವು ಹೋಗ್ತಾ ಇರೋದು ಬೇಲೂರಿಗೆ. ಸೊ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಹೊರಟಿದ್ದು ನಾವು. ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಬೇಲೂರು. ಸೊ ಬೇಲೂರಿಗೆ ಎಂಟರ್ ಆದ್ವಿ ನಾವು. ಇವಾಗ ಏನು ನೋಡ್ತಾ ಇದ್ದೀರಾ, ಇದೇನೆ ಬೇಲೂರು ಸಬ್ ರಿಜಿಸ್ಟರ್ ಆಫೀಸ್. ಮಿನಿ ವಿಧಾನಸೌಧ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಸೊ ಹೊರಗಡೆಯಿಂದ ಈ ಥರ ಇದೆ.
ಬಟ್ ಇಲ್ಲಿ ಹೇಳಬೇಕಂತಂದರೆ ಒಂದು ಲಿಫ್ಟ್ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಅದೊಂದು ಮಾತ್ರ ನಮಗೆ ತುಂಬಾ ಬೇಜಾರಾಯಿತು. ಅಮ್ಮನ ಮೇಲ್ಗಡೆ ಕರ್ಕೊಂಡೋಗಕ್ಕಂತೂ ತುಂಬಾ ಕಷ್ಟಪಟ್ವಿ. ಸೊ ಬಟ್ ಏನು ಮಾಡೋಕ್ಕಾಗಲಿಲ್ಲ, ಕರ್ಕೊಂಡು ಹೋಗಲೇಬೇಕಿತ್ತು. ಅವ್ರುಗಳು ಕೆಳಗಡೆ ಬರಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ. ಸೊ ಗೌರ್ನಮೆಂಟ್ ಆಫೀಸ್ ಇದು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಇಲ್ಲಿ ಜೇನ್ ಕಟ್ಟಿತ್ತು. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬ ಜನ ಓಡಾಡ್ತಾ ಇದ್ರು ಹತ್ರನೇ, ಬಟ್ ಏನು ಮಾಡಿರಲಿಲ್ಲ. ಎಷ್ಟು ಚೆನ್ನಾಗಿ ಕಟ್ಟಿದೆ ನೋಡಿ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದು ಬಂದು ಒಳಗಡೆ, ನಾನು ಹೇಳ್ದೆ ಅಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು, ನಂದು ಅಮ್ಮಂದು ಸಿಗ್ನೇಚರ್ ಬೇಕಿತ್ತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ ಇಲ್ಲಿ. ಸೊ ಇದು ಒಳಗಡೆ ಗೌರ್ನಮೆಂಟ್ ಆಫೀಸ್ ಒಳಗಡೆ ಇದು. ಸೊ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಆನ್ ದಿ ವೇ ಬರ್ತಾ ಅವರೆಕಾಯಿಗಳು ಮಾರ್ತಾಯಿದ್ರು. ಸೊ ಇಲ್ಲಿ ನಾವು ಅದೇ ಆನ್ ದಿ ವೇ ಬರ್ತಾ ಅವರೆಕಾಯಿನ ಮಾರ್ತಾಯಿದ್ರು. ಸೊ ಇಲ್ಲಿ ನೋಡ್ತಿರ್ಬೋದು, ಫ್ರೆಶ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ವಿ. ಈ ಸೀಸನಲ್ಲಂತೂ ಫ್ರೆಶ್ ಅವರೆಕಾಯಿಗಳು ತುಂಬಾ ಸಿಗುತ್ತೆ. ಇವಾಗ 100 ರುಪೀಸ್ಗೆ 3 kg ಇದೆ ಹಾಸನಲ್ಲಿ. ಬಟ್ ಬ್ಯಾಂಗ್ಳೂರಲ್ಲಂತೂ ಬರೀ ಅರ್ಧ kgಗೆ 50 ರುಪೀಸ್ ಏನೋ ಇತ್ತು ಬಿಗ್ ಬಾಸ್ಕೆಟಲ್ಲಿ. ನಾನು ನೋಡಿದೆ ಎಷ್ಟು ಕಾಸ್ಟ್ಲಿ ಮಾರ್ತಾರೆ ಅಲ್ಲ, ರೈತರ ಹತ್ರ ಎಷ್ಟಕ್ಕೆ ತಗೊಳ್ತಾರೆ, ಮತ್ತು ಅವರು ಎಷ್ಟು ಕಾಸ್ಟ್ಲಿ ಮಾರ್ತಾರೆ ಅಂತ ಅನ್ನಿಸ್ತು. ಬಟ್ ಇವಾಗಂತೂ ಫ್ರೆಶ್ ಅವರೆಕಾಯಿಗಳು ಸಿಗುತ್ತೆ. ಅವರೆಕಾಳು ರೆಸಿಪೀಸ್ಗಳು ಕೂಡ ನಾನು ನಿಮಗೆ ತುಂಬಾ ಶೇರ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಒಂದ್ಸರಿ ನೋಡಿ ಚೆಕ್ ಮಾಡಿ ಮತ್ತು ಟ್ರೈ ಮಾಡಿ. ಅವರೆಕಾಳು ರೆಸಿಪಿ ಅವರೆಕಾಳು ಸೀಸನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಫ್ರೆಶ್ ಅವರೆಕಾಯಿಗಳನ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ. ಸೊ ಇವಾಗ ಅವರೆಕಾಯಿಗಳೆಲ್ಲ ತೊಗೊಂಡಾಯಿತು. ಇವಾಗ ಮತ್ತೆ ಹೊರಟ್ವಿ ನಾವು. ಸೊ ಇವತ್ತಿನ ವ್ಲಾಗ್ ಬರೀ ಗ್ರೀನ್ರಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಪಕ್ಕ ಮರಗಳಿತ್ತು, ರೋಡ್ ಅಕ್ಕಪಕ್ಕ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಕ್ಯಾಪ್ಚರ್ ಮಾಡಿದ್ದೆ ಕ್ಲಿಪ್ಪಿಂಗ್ನ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎವ್ರಿ ಡೇ ನಮ್ಮ ಮನೆಯೇ ನೋಡಿಬಿಟ್ಟು ಬೋರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಈ ವ್ಲಾಗ್ ಮಾಡಿದ್ದೀನಿ ಅಷ್ಟೇ. ಇವತ್ತು ನಾನು ರೆಸಿಪಿ ಏನು ಶೇರ್ ಮಾಡಿಲ್ಲ ನಿಮ್ಮ ಜೊತೆ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಾನು ಯಾವುದಾದ್ರೂ ರೆಸಿಪೀಸ್ನ ಶೇರ್ ಮಾಡ್ತೀನಿ. ಮತ್ತು ಆನ್ ದಿ ವೇ ಬರ್ತಾ ನಮ್ಮ ತೋಟಕ್ಕೆ ಕೂಡ ಬಂದ್ವಿ. ಸೊ ಇವತ್ತು ನಾನು ನಿಮಗೆ ನಮ್ಮ ತೋಟನ ಕೂಡ ತೋರಿಸ್ತೀನಿ, ಬನ್ನಿ ನಮ್ಮ ತೋಟ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಇದು ಬಂದು ಹೈವೇ. ಈ ರೋಡಲ್ಲಂತೂ ತುಂಬಾ ಕೇರ್ಫುಲ್ಲಾಗಿ ಓಡಾಡಬೇಕಾಗತ್ತೆ. ತುಂಬಾ ಏನು ಡೇಂಜರಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬಾ ಆಕ್ಸಿಡೆಂಟ್ಸ್ ಆಗ್ತಿರುತ್ತೆ ಈ ರೋಡಲ್ಲಿ, ತುಂಬ ವೆಹಿಕಲ್ಸ್ ಓಡಾಡುತ್ತೆ. ಸೊ ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕಾಗತ್ತೆ. ಸೊ ಅಷ್ಟೇ. ಇವಾಗ ನಾನು ಅಪ್ಪ ಮಾಮ ಹೋಗ್ತಾ ಇದ್ದೀವಿ. ಅಮ್ಮ ಗಾಡಿಯಲ್ಲೇ ಕೂತಿದ್ರು, ಬಿಕಾಸ್ ಅವ್ರಿಗೆ ಕಾಲು ಫ್ರ್ಯಾಕ್ಚರ್ ಆಗಿದೆ ಆಲ್ರೆಡಿ, ನಿಮ್ಗೆಲ್ಲರಿಗೂ ಗೊತ್ತು. ಅವ್ರು ಬರೋ ಹಂಗಿರಲಿಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು 3 ಜನ ತೋಟ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇಲ್ಲೇನು ನೋಡ್ತಿದ್ದೀರಾ, ಇದೆ ನಮ್ಮ ತೋಟ. ಇನ್ನು ಇವಾಗ ಮಾಡ್ತಾ ಇದ್ದಾರೆ, ಫುಲ್ ದೊಡ್ಡ ಮರಗಳಾಗಿಲ್ಲ ಇನ್ನೂ. ಇವಾಗ ರೀಸೆಂಟಾಗಿ 2 years ಬ್ಯಾಕ್ ಇದನ್ನೆಲ್ಲ ರೆಡಿ ಮಾಡಿಸಿದ್ರು ಅಪ್ಪ. ಸೊ ಇವಾಗ ನೋಡ್ತಾ ಇರ್ಬೋದು. ಮತ್ತು ಸೂರ್ಯ ಕೂಡ ಸನ್ಸೆಟ್ ಆಗೋಕ್ಕೆ ಆಲ್ರೆಡಿ ಟೈಮ್ ಆಗಿತ್ತು. ಸೂರ್ಯ ಫುಲ್ ಬೆಳಕು ಕಾಣಿಸ್ತಿದೆ. ಸೊ ಇಲ್ಲಿ ಅಪ್ಪ ತುಂಬ ವೆರೈಟೀಸ್ ಆಫ್ ಗಿಡಗಳನ್ನ ಹಾಕಿದ್ದಾರೆ. ನಾನು ನಿಮಗೆ ಒಂದೇ ತೋರಿಸ್ಕೊಂಡು ಹೋಗ್ತೀನಿ ಯಾವ್ಯಾವ ಗಿಡಗಳು ಹಾಕಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಈ ಸೈಡಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಾಳೆಹಣ್ಣಿಂದು ಗಿಡ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು. ಈ ಸೈಡೆಲ್ಲ ತೆಂಗಿನ ಮರಗಳು ಹಾಕಿದ್ದಾರೆ, ಮತ್ತು ಅಡಿಕೆ ಮರಗಳನ್ನ ಕೂಡ ಹಾಕಿದ್ದಾರೆ. ಒಂದು ಲೈನ್ ಫುಲ್ ತೆಂಗಿನ ಮರಗಳು ಹಾಕಿದ್ದಾರೆ, ಮತ್ತು ಒಂದು ಲೈನ್ ಫುಲ್ ಅಡಿಕೆ ಮರಗಳು ಹಾಕಿದ್ದಾರೆ. ಸೊ ಅದೆಲ್ಲ ಇನ್ನು ಚಿಕ್ಕದಿದೆ, ಫುಲ್ ದೊಡ್ಡದಾಗಿಲ್ಲ. ಅದು ದೊಡ್ಡದಾಗಕ್ಕೆ ಆಲ್ಮೋಸ್ಟ್ 5 years ಬೇಕಂತ ಹೇಳ್ತಾಯಿದ್ರು.
ಸೊ ಅದಾದಮೇಲೆ ಇಲ್ಲಿ ಲೆಫ್ಟಲ್ಲಿ ಏನು ಕಾಣಿಸ್ತಿದೆ ಇದೆಲ್ಲ ಬಾಳೆಹಣ್ಣಿನ ಗಿಡಗಳು. ಸೊ ನಾನು ನಿಮಗೆ ಕಂಪ್ಲೀಟಾಗಿ ಓವರ್ ಆಲ್ ವ್ಯೂ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಹಾಗೇನೆ ಮುಂದೆ ಹೋಗ್ತಾ ಇದ್ದೀವಿ. ಈ ಕಡೆ ಲೆಫ್ಟ್ ಸೈಡ್ ಫುಲ್ ಕಂಪ್ಲೀಟಾಗಿ ಬಾಳೆಹಣ್ಣಿನ ಗಿಡಗಳು ಹಾಕಿದ್ದಾರೆ. ಮತ್ತು ಇಲ್ಲಿ ಏನು ನೋಡ್ತಿದ್ದೀರಾ ಇದು ಒಂದು ಪಪ್ಪಾಯ ಗಿಡ. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಪಪ್ಪಾಯ ಗಿಡ. ಇದು ತುಂಬಾ ಚೆನ್ನಾಗಿ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಲಾಸ್ಟ್ ಟೈಮ್ ಅದ್ರದ್ದು ಟೇಸ್ಟ್ ಮಾಡೋಕ್ಕೆ ಯಾರೋ ಬಿಟ್ಟಿರಲಿಲ್ಲ, ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಹೇಳ್ತಾ ಇದ್ರು. ಸೊ ಇದು ಬಂದು ಬಾಳೆಹಣ್ಣಿಂದು ಗಿಡಗಳು. ಮತ್ತು ಇದು ಬಂದು ನಲ್ಲಿಕಾಯಿ ಗಿಡ. ಸೊ ಇಲ್ಲಿ ನಾನು ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ವಾಯ್ಸ್ ಓವರ್ ಕೊಡೋದಿಲ್ಲ. ಸೊ ಹಾಗೆ ನ್ಯಾಚುರಲ್ ಆಗಿ ನಾವೇನು ಮಾತಾಡಿದ್ದೀವಿ ಹಾಗೇ ಬಿಡ್ತೀನಿ. ಸೊ ಹಾಗೇ ನೀವು ಕೇಳಿಸ್ಕೊಳ್ಳಿ ಮತ್ತು ಹೇಗೆ ಅನ್ನಿಸ್ತು ಅಂತಲೂ ತಿಳಿಸಿ. ಸೊ ಇಲ್ಲೇನು ತೋರಿಸ್ತಿದ್ದೀನಿ ಇದು ಬಂದು ಫುಲ್ ಬಾಳೆಹಣ್ಣಿನ ಗಿಡಗಳು. ಇಲ್ಲಿ ಕಂಪ್ಲೀಟಾಗಿ ಉದ್ದಕ್ಕೆ ಹಾಕಿರೋದನ್ನು ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಮತ್ತು ಸನ್ಸೆಟ್ ಆಗೋಕ್ಕೆ ಬರ್ತಾ ಇದೆ ಆಲ್ರೆಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಿರ್ಬೋದು. ಸೊ ಇನ್ನು ಮುಂದೆ ನಾನು ಅಪ್ಪ ಎಲ್ಲ ಮಾತಾಡಿರೋದು ಹಾಗೆ ನ್ಯಾಚುರಲ್ ಆಗಿ ಹಾಗೇ ಬಿಡ್ತಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾ ಇಲ್ಲ. ಸೊ ನೋಡಿ ಎಂಜಾಯ್ ಮಾಡಿ, ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಕಿತ್ಲೆ ಹಣ್ಣ ಎಷ್ಟು ವರ್ಷಕ್ಕೆ ಬಿಡತ್ತೆ? ಹಾಂ ಕೆರೆ ಹೆರಳಿಕಾಯಾ? ಇದು ಹೆರಳಿಕಾಯಿ ಗಿಡ. ಕೆರೆ ನೋಡಿ ಅಲ್ಲ, ಅದು ಫುಲ್ ಹೆಂಗೆ ಇದು ಎಲ್ಲೂ ಕಾಣಿಸಲ್ವಾ ಕೆರೆದು ವೀವು? ಫುಲ್ ತುಂಬಿದೆ ಅಲ್ವಾ? ಹ್ಞೂ ಏನಾ ಬಿಟ್ಟಿದ್ಯಾ? ಹಾಂ, ಪುಟ್ಬಾಳೆ ಹಣ್ಣು ತೆಗೆನಾ? ಪಂಪ್ ಹೌಸ್. ಫಸ್ಟ್ ಹಿಂಗಿರುತ್ತೆ, ಆಮೇಲೆ ಗೊನೆ ಆಗುತ್ತೆ. ಬಾಳೆ ಹೂವು ಹೊರಟಿರೋದು ಮೊಗ್ಗು, ಬಾಳೆ ಹೂವು ಮೊಗ್ಗು.
ಸಿಹಿ ಮಾವಿನಕಾಯಿ ಗಿಡ ನೋಡಿ. ಹ್ಞೂ ಸಿಹಿ ಮಾವಿನಕಾಯಿ ಗಿಡ. ಹ್ಞೂ ಗಿಳಿ ಮಾವಿನಕಾಯಿ ಗಿಳಿ ಮಾವಿನಕಾಯಿ ತೋತಾಪುರಿ ಅಂತಾರೆ. ಗಿಳಿ ಮಾವಿನಕಾಯಿ ಹ್ಞೂ ಬರುತ್ತೆ. ಇದೆಂತಾರೆ ಅದ್ರ ಪಕ್ಕದ್ದು? ಇದು ಅನಾನಸ್. ಗೊತ್ತಾ ಇದು ಗೆಣಸು ಗೆಣಸು. ಇದು ಸಪೋಟ ಅಲ್ಲ, ಇದು ಪಪ್ಪಾಯ. ನಿಂಬೆ ಹಣ್ಣಿನ ಗಿಡ ಕಿತ್ಲೆ ಹಣ್ಣಿನ ಗಿಡ ಎಲ್ಲ ಒಂದೇ ಥರ ಬರುತ್ತಲ್ಲ. ಸೊ ಇದು ನಮ್ಮ ಕಂಪ್ಲೀಟ್ ತೋಟ. ಇನ್ನು ಇವಾಗ ಮಾಡ್ತಾ ಇದ್ದಾರೆ ತೋಟ ಕಂಪ್ಲೀಟ್ ಅಂದರೆ ಇನ್ನೂ ಆಗಿಲ್ಲ. ತುಂಬ ಹಳೆ ತೋಟ ಏನಲ್ಲ, ಇವಾಗ ಹೊಸದಾಗಿ ಮಾಡ್ತಾ ಇರೋದು. ಸೊ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು, ನಮ್ಮ ತೋಟ ಹೇಗೆ ಅನ್ನಿಸ್ತು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎವ್ರಿ ಡೇ ಒಂದೇ ಥರ ವ್ಲಾಗ್ ಮಾಡಿದ್ರೆ ಬೇಜಾರಾಗುತ್ತೆ, ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ತೋಟದ್ದು ಇವತ್ತು ವ್ಲಾಗ್ ಮಾಡಿದೆ ಅಷ್ಟೇ. ಮತ್ತು ಇದಕ್ಕೆ ಮುಟ್ಟಿದ್ರೆ ಮುನಿ ಸೊಪ್ಪು ಅಂತ ಹೇಳ್ತಾ ಇದ್ವಿ. ನಾವು ಚಿಕ್ಕವರಿದ್ದಾಗ ಈ ಥರ ಆಟಾಡ್ತಾ ಇದ್ವಿ. ಇಲ್ಲಿ ನೋಡ್ತಿರ್ಬೋದು, ಇದಕ್ಕೆ ಜಸ್ಟ್ ನಾವು ಟಚ್ ಮಾಡಿದ್ರೇ ಇದು ಮುದ್ರಕೊಳ್ಳುತ್ತೆ. ಸೊ ಇದ್ರದ್ದು ಆಯುರ್ವೇದಿಕ್ ಏನೋ ಹೇಳ್ತಾರೆ ಇದರಲ್ಲಿ ಆಯುರ್ವೇದಿಕ್ ನೇಮ್ನ, ಬಟ್ ನನಗೆ ಮರ್ತೋಗಿದೆ. ತುಂಬಾ ಬೆನಿಫಿಟ್ಸ್ ಇದೆ ಈ ಗಿಡದಿಂದ ಅಂತ ಆಯುರ್ವೇದಿಕಲ್ಲಿ. ಸೊ ಈ ಗಿಡ ಯಾರಿಗೆ ಗೊತ್ತು, ಮತ್ತು ಯಾರೆಲ್ಲ ಸಣ್ಣವರಿದ್ದಾಗ ಆಟ ಆಡಿದ್ದೀರಾ ಈ ಗಿಡದ ಜೊತೆ ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತು ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕೂಡ ನನಗೆ ತಿಳಿಸಿ. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.